ಅಂದರೆ ಈಗ ಯಾವಾಗ ನಿನಗೆ ನಾನು ಆ್ಯಕ್ಟ್ರೆಸ್ ಆಗಬೇಕು ಅಂತ ಅನ್ನಿಸ್ತು, ನಾನು ಸಿನಿಮಾ ಕಲಾವಿದೆ ಆಗಬೇಕು ಅಂತ ಯಾವಾಗ ಅನ್ನಿಸ್ತು? ನಾವು ಎಸ್ ಸರ್ನ ಟಿ ವಿಲಿ ನೋಡಿದಾಗೆಲ್ಲ ನಾನು ಅವ್ರ ಥರ ಆಗಬೇಕು, ನಾನು ಅವ್ರ ಥರ ಟಿ ವಿಲಿ ಬರಬೇಕು ಅಂತೆಲ್ಲ ಅನಿಸ್ತಿತ್ತು. ಐ ಥಿಂಕ್ ಅದು ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಹಾಡು ಹಾಡಿ ನೀನು ಇಡೀ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದ್ರ ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಸರಿ ಹೊಗಳುತ್ತೆ, ಮತ್ತೊಂದು ಸರಿ ತೆಗಳುತ್ತೆ. ಇದರ ಅರಿವಿದೆಯಾ ನಿನಗೆ? ಇದೆ, ಇಟ್ಸ್ ಓಕೆ. ಗೊತ್ತಾಗ್ತಿಲ್ಲ. ಅಂದರೆ ಯಾಕಂತಂದರೆ ಕೆಲವ್ರಿಗೆ ನಾನು ರಾತ್ರೋರಾತ್ರಿ ಫೇಮಸ್ ಆಗಿಬಿಟ್ಟೆ ಈ ಥರದೊಂದು ಮೈಂಡಿಗೆ ಬಂದ್ಬಿಡುತ್ತೆ. ಬಟ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ ನಮಗೆ. ಪಾಸಿಟಿವ್ ಆದರೂ ಸಂತೋಷ ಪಡಬೇಕು, ನೆಗೆಟಿವ್ ಆದರೂ ಸಂತೋಷ ಪಡಬೇಕು. ಇದ್ರ ಬಗ್ಗೆ ನಿನಗೆ ಗಮನಕ್ಕಿದೆಯಾ ಅಂತ ಹೇಳಿ? ಇದೆ, ಅದಕ್ಕೆ ನಾನು ಸ್ಟಡೀಸ್ನ ಡ್ರಾಪ್ ಮಾಡೋಕ್ಕೆ ಇಷ್ಟಪಡಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ ಇಫ್ ಚಾನ್ಸ್ ಸಿಕ್ಕಿದ್ರೆ. ಈಗ ಗೌತಮ ಟ್ರಸ್ಟಲ್ಲಿ ಶಿಬಿರಾರ್ಥಿ ಆಗಿರೋದ್ರಿಂದ ಅಲ್ಲಿ ಏನೇನು ಕಲಿತಾ ಇದೆ ಪ್ರಮುಖ? ನಾನು ಫಸ್ಟ್ ಕ್ಯಾಂಪಲ್ಲಿ ಕಂಸಾಳೆ ಕಲ್ತಿದ್ದೀನಿ, ಆಲ್ರೆಡಿ ಪರ್ಫಾರ್ಮೆನ್ಸ್ ಕೊಟ್ಟಾಗಿದೆ. ನೆಕ್ಸ್ಟು ಡೊಳ್ಳು ಕಲಿಬೇಕು ಅಂದ್ಕೊಂಡಿದ್ದೀನಿ, ಕಲಿತೀನಿ. ಆ್ಯಕ್ಟಿಂಗ್ ಏನಾದರೂ ಕಲಿತಾ ಇದೆಯಾ? ಯಾಕೆಂದರೆ ಆ್ಯಕ್ಟ್ರೆಸ್ ಆಗಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಟಿಂಗ್ ಏನು ಕಲ್ತಿಲ್ಲ, ಕಲಿತೀನಿ. ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಅಂದರೆ ಮೊದಲು ನಿತ್ಯಶ್ರೀ ಅಂದರೆ ನಿಮ್ಮ ಕ್ಲಾಸಲ್ಲಿರೋ ಒಂದಷ್ಟು ಜನಕ್ಕೆ ಮಾತ್ರ, ಕೆಲವ್ರಿಗೆ ಮಾತ್ರ ಬೆಸ್ಟ್ ಫ್ರೆಂಡ್ ಇರ್ತೀಯಾ, ಇನ್ನು ಕೆಲವ್ರಿಗೆ ಪರಿಚಯ ಇರ್ತೀಯ ಅಷ್ಟೇ. ಈಗ ಕಂಪ್ಲೀಟಾಗಿ ಏನಂತೆ ಕಾಲೇಜ್? ನನ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಸೆಲೆಬ್ರಿಟಿ ಬಂದರು ಅಂತ ಎಲ್ಲ ರೇಗಿಸ್ತಾರೆ. ಅವ್ರ ಫ್ರೆಂಡ್ಸ್ ಅವರೆಲ್ಲ ಖುಷಿ ಪಡ್ತಾರೆ, ಯಾಕಂದರೆ ಅವರು ಅವಳು ನಿನ್ನ ಫ್ರೆಂಡಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ಕೊಂಡು ಖುಷಿ ಪಡ್ತಾರೆ. ನನಗೂ ಖುಷಿ. ಈಗ ಈ ಹಾಡನ್ನು ಆಡಲಿಕ್ಕೆ ಸಂಗೀತ ಏನಾದರೂ ಕಲಿತಾ ಇದೆಯಾ, ಅಥವಾ ಬರೀ ಫನ್ಗೋಸ್ಕರ ಆ ಕ್ಷಣದಲ್ಲಿ ಆಡಿದ ಮಾತ್ರ? ಆ ಕ್ಷಣದಲ್ಲಿ ಫನ್ಗೋಸ್ಕರ ಆಡಿದ ಅಷ್ಟೇ. ಸಂಗೀತ ಬರೋದಿಲ್ಲ ನಿಮಗೆ? ಬರಲ್ಲ, 1% ಕೂಡ ಬರಲ್ಲ. ಈಗ ಈ ಥರದ ಹಾಡು, ಈಗ ಇದೊಂದು ಹಾಡು ಆಡಿರೋದ್ರಿಂದ ನೀನೊಂದು ರೀತಿ ಹಾಡುಗಾರ್ತಿ. ಈಗ ಸೊ ಆ ಹಾಡು ಹೇಳ್ಬೇಕು ಬೇರೆ ಬೇರೆ ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರಾ? ಹೇಳ್ತಾರೆ, ಬಟ್ ನನಗೆ ಇಷ್ಟ ಆಗಲ್ವಲ್ಲ, ಅದಕ್ಕೆ ಹೇಳಲ್ಲ. ಯಾಕೆಂತಂದರೆ ನೀನು ಹಾಡಿರೋ ಹಾಡನ್ನು ಒರಿಜಿನಲ್ ಕಂಪೋಸರು ಮತ್ತು ನಿನ್ನ ಶೈಲಿನಲ್ಲಿ ಹಾಡಿ ಖುಷಿ ಪಡಿಸಿದ್ದಾರೆ. ನಿನಗೂ ರಿಯಾಕ್ಟ್ ಆಗಿರ್ಬೇಕು ಅನ್ಸುತ್ತೆ, ಅದು ಗೊತ್ತಾಗಿರ್ಬೇಕು ಅನ್ಸುತ್ತೆ. ಅದೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ? ಅಂದರೆ ಅವ್ರಿಗೆ ಸಾರಿ ಹೇಳ್ತೀನಿ ನಾನು, ಯಾಕಂದರೆ ಒಂಥರ ಸಾಂಗ್ಗೆ ಅವಮಾನ ಮಾಡಿದ್ದೀನಿ. ಅವ್ರು ನಂಗೆ ವಿಶ್ ಮಾಡಿರೋದು ತುಂಬ ಖುಷಿ ಆಯಿತು. ಅವ್ರಿಗೆ ಅವ್ರು ನನ್ನ ನೋಡಿದಾರಲ್ಲ ಸಾಕಷ್ಟೇ, ಅದೇ ಒಂಥರ. ಅದು ಅವಮಾನ ಅಲ್ಲ, ಯಾಕಂದರೆ ಅವ್ರು ಮಾಡಿದ ಕಂಪೋಸಿಗೆ ಆವತ್ತಿನ ಕಾಲಕ್ಕೆ ಅದು ಫೇಮಸ್ ಇತ್ತು. ಮತ್ತು ಅದೇ ಹಾಡು ಮತ್ತು ಫೇಮಸ್ ಆಗಲಿಕ್ಕೆ ನಿಂದೊಂದು ಶೈಲಿ ಇದೆಯಲ್ಲ, ನಿಂದೊಂಥರ ಸ್ಟೈಲಲ್ಲಿ ಕಂಪೋಸಿಂಗ್ ಅದು. ಆದರೂ ಒಂಥರ ಎಲ್ಲರೂ ಕಮೆಂಟ್ಸ್ ಹಾಕ್ತಾರೆ, ಅಷ್ಟು ಚೆನ್ನಾಗಿರೋ ಹಾಡನ್ನ ಆ ಥರ ಆಡಿದ್ಯಲ್ಲ ಅಂತ. ಅದಕ್ಕೋಸ್ಕರ ಆದರೂ ಅವ್ರಿಗೆ ಸಾರಿ ಕೇಳ್ತೀನಿ. ಆದರೆ ಕೆಲವರು ಈ ಥರ ಬ್ಯಾಡ್ ಕಮೆಂಟ್ ಮಾಡೋವಂಥವ್ರು, ನೆಗೆಟಿವಿಟಿಯಾಗಿ ಮಾತಾಡೋವಂಥವ್ರು, ಆ ಥರದವ್ರಿಗೆಲ್ಲ ನೀನು ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವಾ. ಇಟ್ಸ್ ಓಕೆ, ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಅವ್ರಿಷ್ಟ, ಅವ್ರು ಖುಷಿ ಪಟ್ಟರೆ ನನಗೂ ಖುಷಿನೇ. ಈಗ ಹಳ್ಳಿ ಹುಡುಗಿ ಆಗಿರೋದ್ರಿಂದ ಮನೆಯಲ್ಲೂ ಸ್ವಲ್ಪ ಇದಿರುತ್ತೆ, ಭಯ ಇರುತ್ತೆ. ಹೆಣ್ಮಗಳಲ್ವಾ, ಈಗ ನನ್ನ ಮಗಳಿಗೆ ಟ್ರೋಲರ್ಸ್ ಆ ಥರ ಟ್ರೋಲ್ ಮಾಡ್ತಾರೆ, ಈ ಥರ ಟ್ರೋಲ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಹೊರಗಿನ ಪ್ರಪಂಚ ಹೆಂಗಿದೆ ಅಂಥೇಳಿ. ಸೊ ಅದನ್ನು ಕೂಡ ಕಾಪಾಡ್ಕೊಬೇಕು ನೀನು. ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಓವರಲ್ಲ? ಲೈಕ್ ಅಪ್ಪ ಅಮ್ಮ ಎಲ್ಲ ಹೇಳ್ತಾರೆ ನನಗೆ, ಒಂಥರ ಮೋಟಿವೇಶ್ನಲ್ ಸ್ಪೀಚ್ ಹೇಳ್ತಾರೆ. ಏನಾದರೂ ಆಗಲಿ ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅದು ಮಾಡು ಅಂತಾರೆ. ತುಂಬ ಸಪೋರ್ಟ್ ಮಾಡ್ತಾರೆ, ಸ್ಟ್ರಿಕ್ಟ್ ಇಲ್ಲ, ಫ್ರೀ ವರ್ಡ್ ಥರ ಬಿಟ್ಟಿದ್ದಾರೆ. ನಾನು ಅದನ್ನ ಯೂಟಿಲೈಸ್ ಮಾಡ್ಕೋಬೇಕು, ಬ್ಯಾಡ್ ವೇ ಅಲ್ಲ, ಗುಡ್ ವೇ ಅಲ್ಲಿ. ನಿನಗೆ ಅನ್ಕೊಂಡಿದ್ಯಾ ನಾನು ಹಿಂಗೆಲ್ಲ ಆಗ್ತೀನಿ ಅಂತ? ಏನಾದರೂ ಇಲ್ಲಿಂದ ಊರಿಂದ ಬರಬೇಕು ಮುಂಚೆ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಖುಷಿ ಆಗುತ್ತೆ? ಖುಷಿ.